ಈಗ ತಿಂತಾ ಇದ್ರೆ ಎಷ್ಟು ಮಜಾ ಇರುತ್ತೆ, ಎಷ್ಟು ಸೌಂಡ್ ಬರುತ್ತೆ ನೋಡೋರಂತೆ. ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಲ್ಲ. ಬರೀ ಚೆನ್ನಾಗಿದ್ರೆ ಸಾಕ, ತಿಂತಾ ಇದ್ರೆ ರುಚಿಯಾಗಿರಬೇಕು, ಜೊತೆಗೆ ಬಹಳ ಗರಿಗರಿಯಾಗಿರಬೇಕು. ಹೌದು, ಇವತ್ತಿನ ವಿಡಿಯೋದಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಮುಸುಕಿನ ಜೋಳದ ಹರಳಿಂದ ಮಾಡಿರ್ತಕ್ಕಂಥ ಮಿಕ್ಸ್ಚರ್. ಇದನ್ನು ಕಾರ್ನ್ ಫ್ಲೇಕ್ಸ್ ಮಿಕ್ಸ್ಚರ್ ಅಂತಲೂ ಕರೀತಾರೆ. ಹಾಗೆ ಬನ್ನಿ, ಈ ರೀತಿ ಸೊಗಸಾದಂಥ ಗರಿಗರಿಯಾದಂಥ ತಿಂತಾ ಇದ್ರೆ ಮತ್ತಷ್ಟು ತಿನ್ನಬೇಕು ಅಂತ ಆಸೆ ಆಗ್ತಕ್ಕಂಥ ಈ ಒಂದು ಮಿಕ್ಸ್ಚರ್ನ ಯಾವ ರೀತಿ ಮಾಡೋದು, ಹಾಗೆ ಬೇಕಾದಂಥ ಪದಾರ್ಥಗಳೇನು ಅಂತ ಈಗ ನೋಡ್ಕೊಳ್ಳೋರಂತೆ. ಈ ಒಂದು ಮುಸುಕಿನ ಜೋಳದ ಹರಳಿನ ಮಿಕ್ಸ್ಚರ್ನ ಮಾಡೋದಕ್ಕೋಸ್ಕರ ಮೊದಲಿಗೆ ಕಾರ್ನ್ ಫ್ಲೇಕ್ಸ್ 1/4 kg ತೊಗೊಂಡಿದ್ದೀವಿ. ಇದು ಸೂಪರ್ ಮಾರ್ಕೆಟಲ್ಲಿ ಅಥವಾ ಕೆಲವೊಂದು ದೊಡ್ಡ ಅಂಗಡಿಗಳಲ್ಲಿ ಸಿಗುತ್ತೆ. ಕೆಜಿಗೆ ಬರೀ 80 ರೂಪಾಯಿ ಇರುತ್ತೆ. ಹಾಗೆ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ, ಕಡಲೆಕಾಯಿ ಬೀಜ 1 ಕಪ್ಪಷ್ಟು, ಒಣಕೊಬ್ಬರಿ ಅರ್ಧ ಕಪ್ಪಷ್ಟು, ಬಾದಾಮಿ 15ರಿಂದ 20, ಗೋಡಂಬಿ 20ರಿಂದ 25, ಒಣ ದ್ರಾಕ್ಷಿ 1 ಹಿಡಿಯಷ್ಟು, ಕರಿಬೇವಿನ ಸೊಪ್ಪು 1 ಹಿಡಿಯಷ್ಟು, ಹಾಗೆ ನಾವಿಲ್ಲಿ 1 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ತಗೊಂಡು ಈ ರೀತಿ ಪುಡಿ ಮಾಡ್ಕೊಂಡಿದ್ದೀವಿ. ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನಷ್ಟು, ಬ್ಲ್ಯಾಕ್ ಸಾಲ್ಟ್ ಇದನ್ನು ಕರಿ ಉಪ್ಪು ಅಂತಲೂ ಕರಿಬೋದು 1 ಟೀ ಸ್ಪೂನಷ್ಟು, ಜೀರಿಗೆ ಪುಡಿ 1 ಟೀ ಸ್ಪೂನಷ್ಟು, ಚಾಟ್ ಮಸಾಲ 1 ಟೀ ಸ್ಪೂನಷ್ಟು, ಅರಿಶಿಣದ ಪುಡಿ 1 ಟೀ ಸ್ಪೂನಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ಇದಿಷ್ಟು ಕಾರ್ನ್ ಫ್ಲೇಕ್ಸ್ ಮಿಕ್ಸ್ಚರ್ನ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಇನ್ನು ಮಿಕ್ಸ್ಚರ್ನ ತಯಾರು ಮಾಡೋದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀವಿ. ಬಾಣಲಿಗೆ ಈಗ ಡೀಪ್ ಫ್ರೈ ಮಾಡೋದಕ್ಕೋಸ್ಕರ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಎಣ್ಣೆನ ಹೈ ಫ್ಲೇಮಲ್ಲೇ ಬಿಸಿ ಮಾಡ್ಕೋಬೇಕಾಗತ್ತೆ. ಈಗಿಲ್ಲಿ ಹೈ ಫ್ಲೇಮಲ್ಲೇ ಎಣ್ಣೆನ ಬಹಳ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀವಿ. ಈಗ 1-2 ಹರಳನ್ನು ಹಾಕಿ ನೋಡೋಣ, ಎಣ್ಣೆ ಕಾದಿದೆ ಅಂತ ನೋಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಎಣ್ಣೆ ಬಹಳ ಚೆನ್ನಾಗಿ ಕಾದಿದೆ. ಈ ರೀತಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ತೇಲ್ ಬರಬೇಕು. ಈಗ ಸ್ವಲ್ಪನೇ ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ 1 ಹಿಡಿ ಆಗೋಷ್ಟು ಮುಸುಕಿನ ಜೋಳದ ಹರಳನ್ನು ಈಗ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀವಿ ಡೀಪ್ ಫ್ರೈ ಮಾಡೋದಕ್ಕೋಸ್ಕರ. ಎಣ್ಣೆಗೆ ಹಾಕಿದ 5 ಸೆಕೆಂಡಲ್ಲೇ ಇದನ್ನು ತೆಗಿಬೇಕಾಗತ್ತೆ. 5 to 10 ಸೆಕೆಂಡ್ಸ್ ಅಷ್ಟೇ, ಅದು ಹೆಚ್ಚೆ. ನೋಡಿ ಯಾವ ರೀತಿಯಾಗಿ ಹುಬ್ಬಿಡುತ್ತೆ ಅಂತ. ನೋಡ್ತಾ ಇರ್ಬೋದು ತಾವಿಲ್ಲಿ ಎಷ್ಟು ಚೆನ್ನಾಗಿ ಹರಳಿದೆ ಅಂತೇಳಿ. ತುಂಬ ಕ್ರಿಸ್ಪಿಯಾಗಿ ಸಿದ್ಧವಾಗಿರುತ್ತೆ. ಬಿಸಿನಲ್ಲೇ ಕ್ರಿಸ್ಪಿ ಇರುತ್ತೆ, ತಣ್ಣಗಾದ ನಂತರ ಇನ್ನೂ ಕ್ರಿಸ್ಪಿ ಹೆಚ್ಚಾಗುತ್ತೆ. ಬನ್ನಿ ಈಗ ಇದನ್ನೊಂದು ಜಾಲರಿನಲ್ಲಿ ಹಾಕ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಹೆಚ್ಚು ಎಣ್ಣೆ ಕುಡಿಯೋದಿಲ್ಲ. ಎಷ್ಟು ಬೇಕೋ ಇದು ಡೀಪ್ ಫ್ರೈ ಆಗೋದಕ್ಕೆ ಅಷ್ಟು ಮಾತ್ರ ಎಣ್ಣೆನ ತೊಗೊಳುತ್ತೆ. ತುಂಬ ಡ್ರೈ ಆಗಿದೆ, ಒಂದು ಚೂರು ಎಣ್ಣೆ ಇಲ್ಲ ಇದರಲ್ಲಿ. ಬನ್ನಿ, ಇನ್ನು ಮಿಕ್ಕಂಥ ಕಾರ್ನ್ ಫ್ಲೇಕ್ಸನ್ನು ಸಹ ಇದೇ ರೀತಿಯಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಕಾರ್ನ್ ಫ್ಲೇಕ್ಸ್ ತೊಗೊಂಡು ಡೀಪ್ ಫ್ರೈ ಮಾಡಿ ತದನಂತರ ಜಾಲರಿಗೆ ಹಾಕ್ತಕ್ಕಂಥ ಶಾರ್ಟನ್ನು ತೋರಿಸ್ತೀನಿ. ತಾವು ನೋಡ್ಬೋದು ಎಷ್ಟು ಫಾಸ್ಟಾಗಿ ಎಷ್ಟು ಬೇಗ ನಾವು ಸಿದ್ಧ ಮಾಡ್ಕೋಬೋದು ಅಂತ. ತಾವೀಗಿಲ್ಲಿ ನೋಡ್ತಾ ಇರ್ಬೋದು, ನಾವು ತೊಗೊಂಡಂಥ 1/4 kg ಮುಸುಕಿನ ಜೋಳದ ಹರಳನ್ನು ಕಂಪ್ಲೀಟಾಗಿ ಡೀಪ್ ಫ್ರೈ ಮಾಡ್ಕೊಂಡಿದ್ದೀವಿ. ನಾವೇನು ತೊಗೊಂಡಿದ್ವಲ್ಲ ಅದಕ್ಕಿಂತ ಡಬಲ್ ಕ್ವಾಂಟಿಟಿ ಆಗಿದೆ ಡೀಪ್ ಫ್ರೈ ಆದ ನಂತರ. 1/4 kg ಡೀಪ್ ಫ್ರೈ ಮಾಡ್ಕೊಂಡ್ರೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಮಿಕ್ಸ್ಚರು ಸಿದ್ಧವಾಗಿಬಿಡುತ್ತೆ. ನೀವೇನಾದ್ರು 1 kg ಮುಸುಕಿನ ಜೋಳದ ಹರಳನ್ನು ತೊಗೊಂಡು ಡೀಪ್ ಫ್ರೈ ಮಾಡಿಕೊಂಡ್ರೆ ಮನೆಗೆ ಒಂದು 10ರಿಂದ 15 ದಿನಕ್ಕೆ ತಿನ್ನುವಷ್ಟು ಮಿಕ್ಸ್ಚರು ಸಿದ್ಧವಾಗಿಬಿಡುತ್ತೆ. ಕಾರ್ನ್ ಫ್ಲೇಕ್ಸನ್ನೆಲ್ಲ ಡೀಪ್ ಫ್ರೈ ಮಾಡಿದ ನಂತರ ಒಂದು ಬಟ್ಲನ್ನ ತೊಗೊಂಡು ಬಟ್ಲಿಗೆ ಮೊದಲೇ ಟಿಶ್ಯೂ ಪೇಪರ್ನ ಹಾಕಿಟ್ಟಿದ್ದೀವಿ. ಯಾಕೆಂದರೆ ಇನ್ನೂ ಕೆಲವು ಪದಾರ್ಥಗಳನ್ನ ಡೀಪ್ ಫ್ರೈ ಮಾಡಬೇಕು. ಡೀಪ್ ಫ್ರೈ ಮಾಡಿ ಬಟ್ಲಿಗೆ ಹಾಕೋಬೇಕಾಗತ್ತೆ. ಈಗ ಪದಾರ್ಥಗಳನ್ನ ಡೀಪ್ ಫ್ರೈ ಮಾಡೋದಕ್ಕೋಸ್ಕರ ಈ ರೀತಿಯಾದಂಥ ಒಂದು ಜಾಲರಿನ ಎಣ್ಣೆಯಲ್ಲಿ ಇಟ್ಟಿದ್ದೀವಿ ಮೊದಲೇ. ಈಗಿಲ್ಲಿ 1 ಕಪ್ ಅಳತೆಯ ಕಡಲೆಕಾಯಿ ಬೀಜನ ಬಿಸಿಯಾದಂಥ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀವಿ. ಈ ಕಡಲೆಕಾಯಿ ಬೀಜನ ಈ ರೀತಿಯಾಗಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಕಡಲೆಕಾಯಿ ಬೀಜನ 2 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಕ್ರಿಸ್ಪಿ ಆಗೋವರೆಗೂ ಡೀಪ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿಯಾಗಿ ಜಾಲರಿನಲ್ಲೇ ಡೀಪ್ ಫ್ರೈ ಮಾಡ್ಕೊಳ್ಳೋದ್ರಿಂದ ತಕ್ಷಣಕ್ಕೆ ಎಣ್ಣೆಯಿಂದ ಹೊರತೆಗಿಬೋದು. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಕಡಲೆಕಾಯಿ ಬೀಜ ಬಹಳ ಚೆನ್ನಾಗಿ ಡೀಪ್ ಫ್ರೈ ಆಗಿದೆ. ಡೀಪ್ ಫ್ರೈ ಆಗಿ ಕ್ರಿಸ್ಪಿ ಆಗಿದೆ. ಹೆಚ್ಚು ಡೀಪ್ ಫ್ರೈ ಆಗಿಲ್ಲ, ಬೈ ದ ಸೇಮ್ ಟೈಮ್ ಕಡಿಮೆನೂ ಡೀಪ್ ಫ್ರೈ ಆಗಿಲ್ಲ. ಬನ್ನಿ ಈಗ ಇದನ್ನು ಬಟ್ಲಿಗೆ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಟಿಶ್ಯೂ ಪೇಪರ್ನ ಮೊದಲೇ ಹಾಕೋದ್ರಿಂದ ಹೆಚ್ಚುವರಿ ಎಣ್ಣೆ ಏನಾದ್ರು ಇದ್ದರೆ ಖಂಡಿತ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ನಂತರ ಅರ್ಧ ಕಪ್ ಅಳತೆಯ ಒಣ ಕೊಬ್ಬರಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀವಿ.
ಒಣ ಕೊಬ್ಬರಿನೂ ಸಹ ಮೀಡಿಯಂ ಫ್ಲೇಮಲ್ಲೇ 1-2 ನಿಮಿಷ ಡೀಪ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗಿಲ್ಲಿ 2 ನಿಮಿಷ ಒಣ ಕೊಬ್ಬರಿನ ನೀಟಾಗಿ ಡೀಪ್ ಫ್ರೈ ಮಾಡಾಯಿತು. ನೋಡ್ತಾ ಇರ್ಬೋದು, ಈ ಒಂದು ಬಣ್ಣ ಬರೋವರೆಗೂ ಡೀಪ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ತಮಗೆ ಬೇಕಿರೋ ಒಣ ಕೊಬ್ಬರಿ ತುರಿನ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಬೇಕಾದ್ರೂ ಕಟ್ ಮಾಡಿ ಹಾಕ್ಕೋಬೋದು. ನಂತರ ಈಗ 10-15 ಬಾದಾಮಿನ ಮಧ್ಯಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ ಡೀಪ್ ಫ್ರೈ ಮಾಡೋದಕ್ಕೋಸ್ಕರ. ತಾವು ಬೇಕಿದ್ರೆ ತಮ್ಮ ಇಚ್ಛಾನುಸಾರ ಹೆಚ್ಚು ಹಾಕ್ಬೋದು, ಕಡಿಮೆನೂ ಹಾಕ್ಬೋದು, ಅಥವಾ ಬೇಡ ಅಂದರೆ ಸ್ಕಿಪ್ಪು ಸಹ ಮಾಡ್ಕೋಬೋದು, ತಮ್ಮಿಷ್ಟ. ಈ ಬಾದಾಮಿನೂ ಸಹ 1-2 ನಿಮಿಷ ಡೀಪ್ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಬಾದಾಮಿ ಮೊದಲೇ ಕ್ರಿಸ್ಪಿಯಾಗಿರುತ್ತೆ, ಆದರೂ ಸಹ ಈ ರೀತಿ ಡೀಪ್ ಫ್ರೈ ಮಾಡಿದ್ಮೇಲೆ ಮತ್ತಷ್ಟು ಕ್ರಿಸ್ಪಿ ಆಗುತ್ತೆ. ಇನ್ನು ಗೋಡಂಬಿನ ಇಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. 20-25 ಗೋಡಂಬಿನ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಗೋಡಂಬಿನೂ ಸಹ 1-2 ನಿಮಿಷದೊಳಗಡೆ ಡೀಪ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕೆಲವೊಮ್ಮೆ ಎಣ್ಣೆ ಎಷ್ಟು ಬಿಸಿ ಇದೆ ಮತ್ತು ನೀವು ಯಾವ ಫ್ಲೇಮಲ್ಲಿ ಇದನ್ನೆಲ್ಲ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀರಾ ಅದು ಬಹಳ ಮುಖ್ಯ ಆಗುತ್ತೆ. ಆದಷ್ಟು ಲೋ ಅಥವಾ ಮೀಡಿಯಂ ಫ್ಲೇಮ್ಗೆ ಇಟ್ಕೊಂಡು ಇದನ್ನೆಲ್ಲ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗಿಲ್ಲಿ ಗೋಡಂಬಿನೂ ಈ ಒಂದು ಹದಕ್ಕೆ ಡೀಪ್ ಫ್ರೈ ಮಾಡಾಯಿತು. ಈಗಿಲ್ಲಿ 1 ಇಡೀ ಆಗೋಷ್ಟು ಒಣ ದ್ರಾಕ್ಷಿನ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಒಣ ದ್ರಾಕ್ಷಿ ಬಹಳ ಬೇಗ, ಅಂದರೆ ಒಂದು 30 ಸೆಕೆಂಡಿಂದ 1 ನಿಮಿಷದೊಳಗಡೆ ಡೀಪ್ ಫ್ರೈ ಆಗಿಬಿಡುತ್ತೆ. ನೋಡ್ತಾ ಇದ್ರಲ್ಲ, ಒಣ ದ್ರಾಕ್ಷಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂಥೇಳಿ. ಈ ಒಂದು ಹದದವರೆಗೂ ಒಣ ದ್ರಾಕ್ಷಿನ ಡೀಪ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಣ ದ್ರಾಕ್ಷಿನೂ ಡೀಪ್ ಫ್ರೈ ಮಾಡಾದ ನಂತರ ಇನ್ನು ಈ ಒಂದು ಮಿಕ್ಸರ್ಗೆ ಮುಖ್ಯವಾಗಿ ಬೇಕಾದಂಥ ಕರಿಬೇವಿನ ಸೊಪ್ಪನ್ನು 1 ಹಿಡಿಯಷ್ಟು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಒಂದು 30 ಸೆಕೆಂಡು ಡೀಪ್ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ರೀತಿಯಾಗಿ ಎಣ್ಣೆಯಲ್ಲಿ ಕರಿಬೇವಿನ ಸೊಪ್ಪನ್ನು ಡೀಪ್ ಫ್ರೈ ಮಾಡಿದ ತಕ್ಷಣಕ್ಕೇ ಕರಿಬೇವಿನ ಸೊಪ್ಪು ಸಹ ಬಹಳ ಕ್ರಿಸ್ಪಿ ಆಗುತ್ತೆ. ತಣ್ಣಗಾದ್ಮೇಲೆ ಇನ್ನೂ ಪುಡಿ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದಂಥ ಎಲ್ಲ ಪದಾರ್ಥನೂ ಈ ಬಟ್ಲಿಗೆ ಹಾಕಿದ್ದೀವಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ಈ ಒಂದು ಕಾರ್ನ್ ಫ್ಲೇಕ್ಸ್ ಮಿಕ್ಸರ್ನ ಜೊತೆ ಇದನ್ನೆಲ್ಲ ಮಿಕ್ಸ್ ಮಾಡಿ ತಿಂತಾ ಇದ್ದರೆ ರುಚಿ ಏನು ಸೊಗಸಾಗಿರ್ಬೋದು. ಜಸ್ಟ್ ಥಿಂಕ್ ಮಾಡಿ ನೋಡಿ. ಬನ್ನಿ ಈಗ ಇದನ್ನು ಕಾರ್ನ್ ಫ್ಲೇಕ್ಸ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೂ ಮೊದಲು ಈಗ ಇಲ್ಲೊಂದು ಚಿಕ್ಕ ಬಟ್ಲನ್ನ ತೊಗೊಂಡಿದ್ದೀವಿ. ಬಟ್ಲಿಗೆ ಈಗ ತಾವೆಲ್ಲಿ ನೋಡ್ತಾ ಇರ್ಬೋದು, ನಾವು 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ತೊಗೊಂಡು ಈ ರೀತಿ ಪುಡಿ ಮಾಡಿ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಜೊತೆಗೆ 1 ಟೀ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಇದು, ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿ. ಇನ್ನು ಈ ಒಂದು ಮಿಕ್ಸರ್ನ ರುಚಿನ ಹೆಚ್ಚಿಸೋದಕ್ಕೋಸ್ಕರ ನಾವಿಲ್ಲಿ 1 ಟೀ ಸ್ಪೂನಷ್ಟು ಚಾಟ್ ಮಸಾಲನ್ನು ಸಹ ಉಪಯೋಗಿಸ್ತಾ ಇದ್ದೀವಿ. ಹಾಗೆ 1 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈಗ ಈ ಪುಡಿಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಡೀಪ್ ಫ್ರೈ ಮಾಡಿದಂಥ ಆ ಒಂದು ಕಾರ್ನ್ ಫ್ಲೇಕ್ಸ್ ಮೇಲೇ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಬೋದಾಗಿತ್ತು, ಆದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲ್ಲ. ಆದ ಕಾರಣ ಮೊದಲೇ ಈ ರೀತಿ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತದನಂತರ ಮಿಕ್ಸ್ಚರ್ಗೆ ಸೇರಿಸೋದ್ರಿಂದ ತುಂಬ ಚೆನ್ನಾಗಿ ರುಚಿನ ಪಡಿಬೋದು. ಮತ್ತು ಮಿಶ್ರಣ ಆದಂಥ ಈ ಪುಡಿ ಬಹಳ ಚೆನ್ನಾಗಿ ಮಿಕ್ಸ್ಚರ್ಗೆ ಹೊಂದ್ಕೊಳ್ಳುತ್ತೆ. ನೋಡ್ತಾ ಇದ್ರಲ್ಲ, ಈಗ ಎಲ್ಲ ಪುಡಿಗಳು ಬಹಳ ಚೆನ್ನಾಗಿ ಮಿಶ್ರಣ ಆಗಿದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾವೀಗಿಲ್ಲಿ ಒಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಬಾಕ್ಸನ್ನು ತೊಗೊಂಡಿದ್ದೀವಿ. ನೀವು ಬೇಕಾದ್ರೆ ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಬಾಕ್ಸನ್ನು ಉಪಯೋಗಿಸ್ಬೋದು. ಈಗ ಈ ಬಾಕ್ಸ್ಗೆ ಮೊದಲಿಗೆ ಡೀಪ್ ಫ್ರೈ ಮಾಡಿ ಚೆನ್ನಾಗಿ ಕ್ರಿಸ್ಪಿ ಆಗಿರ್ತಕ್ಕಂಥ ಕಾರ್ನ್ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿ ಬಟ್ಲಿಗೆ ಮೊದಲಿಗೆ ಕಾರ್ನ್ ಫ್ಲೇಕ್ಸನ್ನು ಹಾಕಾದ ನಂತರ ಈಗ ನಾವು ಮೊದಲೇ ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಈ ಎಲ್ಲ ಮಸಾಲ ಪುಡಿನೂ ಈಗ ಹಾಕ್ಕೋಬೇಕಾಗತ್ತೆ. ಈ ರೀತಿ ಮಸಾಲ ಪುಡಿನ ಹಾಕಾದ ನಂತರ ಈಗ ಬಟ್ಲಿಗೆ ಒಂದು ಮುಚ್ಚಳನ ಮುಚ್ಚಿ ಸ್ವಲ್ಪ ಶೇಕ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕಾಗತ್ತೆ ಚೆನ್ನಾಗಿ. ಹೀಗಿಲ್ಲಿ ಮುಚ್ಚಳನ ಮುಚ್ಚಿ ಮಿಕ್ಸ್ ಮಾಡಾಯಿತು. ಈಗ ಮುಚ್ಚಳನ ಓಪನ್ ಮಾಡಿದ ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ತಾವಿಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮಸಾಲ ಪುಡಿನೂ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂಥೇಳಿ. ಈ ರೀತಿಯಾಗಿ ಮಸಾಲ ಪುಡಿನ ಹಾಕಿ ಮಿಕ್ಸ್ ಮಾಡಿದ ನಂತರ ಈಗ ಚೆನ್ನಾಗಿ ಡೀಪ್ ಫ್ರೈ ಮಾಡಿದಂಥ ಈ ಪದಾರ್ಥಗಳನ್ನೆಲ್ಲ ಬಾಕ್ಸ್ಗೆ ಹಾಕ್ಕೊಳ್ಳೋಣ. ಈಗ
ಈಗ ಕಂಪ್ಲೀಟಾಗಿ ಇದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಮಿಕ್ಸ್ ಮಾಡ್ಬೇಕಾದ್ರೆ ಈ ರೀತಿ ಒಂದು ಸ್ಪ್ರೆಚುಲಾ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ಮುಸುಕಿನ ಜೋಳದ ಹರಳಿನ ಮಿಕ್ಸ್ಚರ್ ಅಂದರೆ ಕಾರ್ನ್ ಫ್ಲೇಕ್ಸ್ ಮಿಕ್ಸ್ಚರ್ ಬಹಳ ಸೂಪರಾಗಿ ಸಿದ್ಧವಾಗಿದೆ. ಹಾಗೆ ಮತ್ತೆ ಆಗ್ತಡ ಎಷ್ಟು ಕ್ರಿಸ್ಪಿ ಇದೆ, ಹಾಗೆ ತಿಂತಾ ಇದ್ದರೆ ಯಾವ ರೀತಿ ಸೌಂಡ್ ಬರುತ್ತೆ ನೋಡೇ ಬಿಡೋಣ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ, ಕ್ರಿಸ್ಪಿಯಾಗಿದೆ ಅಂತ. ಈಗ ತಿಂತಾ ಇದ್ದರೆ ಎಷ್ಟು ಮಜಾ ಇರುತ್ತೆ, ಎಷ್ಟು ಸೌಂಡ್ ಬರುತ್ತೆ ನೋಡೋರಂತೆ. ನಿಜವಾಗ್ಲೂ ಹೇಳ್ತೀನಿ, ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲನೂ ಸೇರಿ ಮಿಶ್ರಣವಾಗಿ ಎಷ್ಟು ಮಜಾ ಕೊಡ್ತಾ ಇದೆ ಒಂದು ಮಿಕ್ಸ್ಚರ್. ಅಂದರೆ ಇದನ್ನೊಮ್ಮೆ ತಿಂದ್ರಂತೂ ನೀವು ತಿನ್ನೋದನ್ನು ಸ್ಟಾಪ್ ಮಾಡೋದೇ ಇಲ್ಲ, ಕಂಟಿನ್ಯೂಸ್ ಆಗಿ ತಿಂತಾ ಇರ್ತೀರ. ಅದಂತೂ ಗ್ಯಾರಂಟಿಯಾಗಿ ಹೇಳ್ತೀನಿ, ಯಾಕೆಂದರೆ ಅಷ್ಟು ರುಚಿಯಾಗಿ ಇರುತ್ತೆ. ಖಂಡಿತ ಇದನ್ನು ಮನೆಯಲ್ಲೇ ತಯಾರು ಮಾಡಿದಂಥ ಕಟ್ಟ ಮೀಠಾ ಕಾರ್ನ್ ಫ್ಲೇಕ್ಸ್ ಮಿಕ್ಸ್ಚರ್ ಅಂತ ಹೇಳ್ಬೋದು. ಅಷ್ಟು ಸೊಗಸಾದಂಥ ರುಚಿನ ಒಳಗೊಂಡಿದೆ. ಹಾಗೆಯೇ ನೋಡ್ಕೊಂಡ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಕಾರ್ನ್ ಫ್ಲೇಕ್ಸ್ ಮಿಕ್ಸ್ಚರ್ನ ತಯಾರು ಮಾಡ್ಬೋದು ಅಂತ. ಮೊದಲೇ ಹೇಳಿದಾಗೆ ಇದು ಮುಸುಕಿನ ಜೋಳದ ಹರಳಿಂದ ತಯಾರು ಮಾಡಿದಂಥ ಮಿಕ್ಸ್ಚರ್. ಹಾಗೆ ಇವತ್ತು ನಾ ಮಾಡಿ ತಿಳಿಸಂಥ ಈ ಮಿಕ್ಸ್ಚರ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೆ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.